ಹಾಯ್ ಮಾಮ್, ಎಲ್ಲರಿಗೂ ನಮಸ್ಕಾರ. ವೈಆರ್ ಕನ್ನಡಿಗ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಒಂದು ಸ್ವಲ್ಪ ದಿನದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದರಿಂದ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಯಾವುದ್ರಲ್ಲೂ ಆ್ಯಕ್ಟಿವ್ ಆಗಿರಲಿಲ್ಲ. ನಂದು ಇನ್ನೊಂದು ಅಕೌಂಟ್ ಕೂಡ ಡಿಆಕ್ಟಿವೇಶನ್ ಆಗಿತ್ತು. ಆ್ಯಂಡ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ಮೇಲೆ ಏನಾದರೂ ಪರವಾಗಿಲ್ಲ, ಏನೇ ಪ್ರಾಬ್ಲಮ್ ಆದ್ರೂ ಒಂದು ದಿನ ಗ್ಯಾಪ್ ಆದರೂ ಪರವಾಗಿಲ್ಲ, 1-2 ಡೇಸ್ ಬಿಟ್ಟು ಡೈಲಿ ಒಂದೊಂದು ಬ್ಲಾಗ್ ಬಿಡಬೇಕು. ಇನ್ಮೇಲೆ ಕರೆಕ್ಟಾಗಿ ಆ್ಯಕ್ಟಿವೇಶನ್ ಮಾಡಬೇಕು. ಸಾರಿ ಫಾರ್ ಮೈ ಆಡಿಯನ್ಸ್. ಒಂದು ನಿಮಿಷ. ಚಾರ್ಲಿ, ಕಮ್ ಚಾರ್ಲಿ, ಬರೋ ಬಾ. ಸಿಟ್ 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 ಚಾರ್ಲಿ. ನಮ್ಮ ಚಾರ್ಲಿ ಸ್ಕಿಲ್ಸ್ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಸಿಟ್ ಸಿಟ್ ಚಾರ್ಲಿ. ಏಯ್ ಏಯ್, ಏನು ಅಂದಿದ್ದು ನಿಂಗೆ? ಏನಯ್ಯ? ಒಂದು ನಿಮಿಷ ಕೂತ್ಕೋ. ಹಾಂ, ಗುಡ್. ಸೆಕೆಂಡ್ ಹೈಫೈ 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 ಕೊಡ. ಹೈಫೈ. ಹ್ಞೂ, ನೋಡಲ್ಲಿ ಬುಲ್ಲಿ ಸೀನ್ ಸಾಕು ಕರಿತೈತೆ. ಶೇಕು. ಏನೋ ಹ್ಯಾಪಿ ಬ್ರದರ್ಸ್ ಡೇ ಅಂತ. ಓಯ್ 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 ಆ ಕೈದಲ್ಲಿ ಮಾಡು. ಹ್ಯಾಪಿ ಬ್ರದರ್ಸ್ ಡೇ ಯಶವಂತ. ಹ್ಯಾಪಿ ಬ್ರದರ್ಸ್. ಕಚ್ಬೇಡ, ಕಚ್ಬಿಟ್ಟು ಹೇಳ್ತಾರ ಬ್ರದರ್ಸ್ ಡೇನಾ? ಮುಟ್ಕೊಡ್ತಾವ ನೋಡಿ ನಿನ್ಗೆ. ಹ್ಯಾಪಿ ಬ್ರದರ್ಸ್ ಡೇ ಯಶು. ಥ್ಯಾಂಕ್ ಯು. ಮುಟ್ಕೊಟ್ಬಿಡು. ಆಚೆ ಹೋಗೋಣ ಬಾ. ಹ್ಞೂ ಹ್ಞೂ, ಸಮಾಧಾನ ಹೋಗೋಣ. ಇವ್ನಿಗೆ ಆಚೆ ಕರ್ಕೊಂಬಂದ್ರೆ ಫುಲ್ಲು ಖುಷಿ ಅವನಿಗೆ. ಆಯ್ತು, ಗೊರ್ರನ್ ಬೇಡ ಬಾರಲ್ಲಿ. ಶೂ ಯಾವ್ದು ಹಾಕೋಣ ಚಾರ್ಲಿ? ಕಾಲೇಜ್ಗೆ ಹೋಗಕ್ಕೆ. ಸ್ಪಿನ್ 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 ಮಾಡು. ಮಾಡಿ ಸ್ಪಿನ್ ಮಾಡು, ಸ್ಪಿನ್ ಮಾಡು, ಸ್ಪಿನ್ ಮಾಡು, ಸ್ಪಿನ್ ಮಾಡು. ಏನಾಗ ಮಾಡ್ತಿದ್ಯಾ? ಇವತ್ತು ಬ್ರದರ್ಸ್ ಡೇ ಅಂತೆ. ಅದಕ್ಕೆ ಸಿಸ್ಟರು ಬ್ರದರ್ಗೆ ಸ್ಟೋರಿ ಆಗ್ತಾವಳೆ. ನನಗೆ ಎಲ್ಲದಕ್ಕಿಂತ ಇದು ನನ್ನ ಫೇವ್ರೆಟ್ ಶೂ. ಚಾರ್ಲಿಯ, ಏಯ್ ಏಯ್ ಬರ ಈ ಕಡೆ. ನೈ ಮತ್ತು ಲಾಸ್ಟ್ ವಿಡಿಯೋಲಿ ನಾನು ಓಲ್ಡ್ ರಾಯಲ್ ಎನ್ಫೀಲ್ಡು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದರಲ್ಲಿ ಒಬ್ಬರು ಆಡಿಯನ್ಸು ಯಶವಂತ್ ಗೌಡ ಅನ್ನೋರು, ಬ್ರೋ ಗನ್ಗ್ರೇದು ರಿವ್ಯೂ ಮಾಡಿ ಅಂತ. ಗನ್ಗ್ರೇ ಅಂದರೆ ನನ್ನ ಹತ್ರ ಇರೋದು ಕ್ಲಾಸಿಕ್ 350 ರಿವ್ಯೂ ಮಾಡಿ ಅಂತ ಅಂದಿದ್ದಾರೆ. ಮಾಡಬೇಕು, ಇದು ಮಾಡೋಣ, ಹೋಗೋಣ ರಿವ್ಯೂ ಮಾಡೋಕ್ಕೆ. ಫಸ್ಟ್ ಈಗ ಗಾಡಿನ ಆಚೆ ತೆಗೆದುಬಿಟ್ಟು ನಾನು ಫೀಚರ್ಸ್ ಹೇಳ್ತೀನಿ ಫಸ್ಟು. ಆದಮೇಲೆ ನ್ಯೂಟನ್ ಟಾರ್ಕು, BHP, RPM, ಮೈಲೇಜು ಎಲ್ಲ ಹೇಳ್ತೀನಿ.
ಇಲ್ಲೇನು ಟ್ರಿಪ್ಪರ್ ಏನು ಕಾಣಿಸ್ತಾ ಇತ್ತಲ್ಲ, ಇದರಲ್ಲಿ ಏನಂದರೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಇದೆ. ಆ್ಯಪಿಂದ ಬ್ಲೂಟೂತ್ ಡಿವೈಸ್ ಕನೆಕ್ಷನ್ ಕೊಟ್ಬಿಟ್ಟು ಕೊಡಿ ಇಲ್ಲಿ ಹೆಲ್ಮೆಟ್. ಈಗ ಆ್ಯಪ್ ಬಂದ್ಬಿಟ್ಟು ನ್ಯಾವಿಗೇಷನ್ ಓಪನ್ ಮಾಡಿದ್ರೆ ಎಕ್ಸಾಂಪಲು ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾಣಿಸ್ತೈತೆ ನೋಡಿ. ಗೆಟ್ ಡೈರೆಕ್ಷನ್ ಅನ್ಕಿದ್ರೆ ಸ್ಟಾರ್ಟ್ ನ್ಯಾವಿಗೇಷನ್ ನೋಡಿ, ಇಲ್ಲಿ ನ್ಯಾವಿಗೇಟ್ ಮಾಡ್ತಾ ಇರುತ್ತೆ. ಇದ್ರ ಪ್ರಕಾರ ನಾವು ಹೋಗ್ಬೇಕು. ನಮ್ಗೆ ಅಸಿಸ್ಟೆಂಟ್ ಇರಲ್ಲ, ಜಸ್ಟ್ ಇಲ್ಲಿ ನ್ಯಾವಿಗೇಟ್ ಮಾಡುತ್ತೆ ಈಗ ಹೋಗಿ ಅಂತ. ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು 27 ನ್ಯೂಟನ್ ಮೀಟರ್ ಟಾರ್ಕ್ ಮತ್ತು BHP 21 BHP. R15ಗೆ 18 BHP. ಆದರೆ R15 ಇಂಜಿನ್ ಎಲ್ಲ ಡಿಫ್ರೆಂಟು, ಅದು ಸ್ಪೋರ್ಟ್ಸ್ ಬೈಕ್ ಅಲ್ಲ. ಸೊ ಅದಕ್ಕೆ BHP ಕಮ್ಮಿ ಇದ್ರೂ ಅದಕ್ಕೆ ಪಿಕಪ್ ಜಾಸ್ತಿ ಇದೆ. ಇದು ಟಾರ್ಕ್ ಗಾಡಿ, ಇದು ಕಂಪೇರೇ ಮಾಡಲೇಬಾರ್ದು ಆ್ಯಕ್ಚುಲಿ ಎರಡಕ್ಕೂ. ಅದಕ್ಕೂ ತುಂಬ ವ್ಯತ್ಯಾಸ ಇದೆ, ಸ್ಪೋರ್ಟ್ಸ್ ಗಾಡಿಗೂ ಈ ಗಾಡಿಗೂ. ಇದರಲ್ಲಿರಲ್ಲ, ಇದರಲ್ಲಿ ಸಿಗೋ ಕಂಫರ್ಟೇಬಲ್ ಅದ್ರಲ್ಲಿ ಸಿಗಲ್ಲ, ಅದ್ರಲ್ಲಿ ಸಿಗೋ ಸ್ಪೀಡು ಇದ್ರಲ್ಲಿ ಸಿಗಲ್ಲ, ಅದ್ರಲ್ಲಿ ಸಿಗೋ ಮೈಲೇಜು ಇದ್ರಲ್ಲಿ ಸಿಗಲ್ಲ, ಇದ್ರಲ್ಲಿ ಸಿಗೋ ಮೈಲೇಜ್ ಅದ್ರಲ್ಲಿ ಸಿಗಲ್ಲ. ಎಲ್ಲ ಉಲ್ಟಾ. ಸ್ಪೋರ್ಟ್ಸ್ ಗಾಡಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ಕಂಪೇರೇ ಮಾಡಬಾರ್ದು. ಈಗ ಯಾರೋ ಒಬ್ಬ ಸ್ಪೋರ್ಟ್ಸ್ ಗಾಡಿ ತೊಗೊಂಡ, ಗಾಡಿಗಳೆಲ್ಲ ತುಂಬ ಥರ ಬರುತ್ತೆ. ಫಸ್ಟು ರಾಯಲ್ ಎನ್ಫೀಲ್ಡ್ ಅನ್ನೋ ಕಂಪ್ನಿಗೆ ಬಂದಿದ್ದ ಗಾಡಿ ಅಂದರೆ ಬುಲೆಟ್. ಸಿನ್ಸ್ 1901 ಆ ಬುಲೆಟಿಂದ ಎಷ್ಟೋ ಆಮೇಲೆ ಬಂದಿದ್ದು ಸೆಕೆಂಡ್ ಗಾಡಿ ಬಂದು GT ಬಂದಿದ್ದು. ಆ್ಯಕ್ಚುಲಿ GT 350, ಆಮೇಲೆ GT 550. ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ 650 CCಗಳಲ್ಲಿ ಗಾಡಿ ಲಿಸ್ಟು ಚೆನ್ನಾಗಿ ಗೊತ್ತು ನನಗೆ. ಫಸ್ಟ್ ಬಂದಿದ್ದು 650 CC ಅಂದರೆ GT 650. GT ಆದಮೇಲೆ ಇಂಟರ್ಸೆಪ್ಟರ್ ಆದಮೇಲೆ ಮೀಟಿಯರ್ 350. ಮೀಟಿಯರ್ 350 ಆದಮೇಲೆ ಅದೇ ಸೂಪರ್ ಮೀಟಿಯರ್ ಅಂತ ಏನಂತಾರಲ್ಲ, ಅದೇ ಮೀಟಿಯರ್ 650 ಆದಮೇಲೆ ನೆಕ್ಸ್ಟ್ ಬಂದಿದ್ದು ಯಾವುದಂದರೆ ಇದು ಅದಪ್ಪ ಶಾರ್ಟ್ ಗನ್ 650 ಆದಮೇಲೆ ಬೇರ್ 650 ಆದಮೇಲೆ ಕ್ಲಾಸಿಕ್ 650. ಈ ಥರ ಇಷ್ಟು ಬೇರ್ 650. ಬಟ್ ಕಂಟಿನ್ಯೂಸ್ ಆಗಿ ಬಂದುಬಿಡ್ತಪ್ಪ ಶಾರ್ಟ್ ಗನ್ನು, ಬೇರು, ಕ್ಲಾಸಿಕ್ಕು ಒಂದೇ ಸಲ ಒಂದು 3-4 ಮಂತ್ಸಲ್ಲಿ ಬಂದಿರೋದು. ಮ್ಯಾಮ್, ಈ ಹೆಲ್ಮೆಟ್ಗಳಲ್ಲಿ ಫೋನ್ ಹಿಡ್ಕೊಬೋದಾ? ಮಾಡ್ಬೋದಾ? ಇವಾಗ ಬಂದಿರೋದ್ರಲ್ಲಿ ಮಾಡ್ಬೋದು. ಫಸ್ಟ್ ಎಲ್ಲ ಗಮ್ ಹಾಕಿ ನಿಲ್ಸ್ಕೊಬೇಕಾಯ್ತು. ಗಮ್ಮು ಅದು ಗ್ಲೂ ಬರ್ತಾ ಇತ್ತು, ಅದನ್ನ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇತ್ತು. ಇವಾಗ ಓಲ್ಡರೇ ಬಂದೈತೆ. ಆದ್ರೆ ಬಿದೋಗ್ಬಿಡುತ್ತೆ ಅನ್ನೋದೇ ಭಯ ಅಲ್ಲೇ ನಂಗೆ. ನೋಡ್ಕೊಂಡು ನನ್ಗೆ ಅದೇ ಭಯ, ಬಿದೋಗ್ಬಿಡುತ್ತೆ ಅಂತ. ಇಲ್ಲ, ಈಗ ಓವರ್ ಸ್ಪೀಡಿಂಗ್ ಅಂತ ಏನಿಲ್ಲ, ಗಾಡಿ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಅದೇ ಭಯ. ಇವಾಗ ಎಲ್ಲ ಫೋನ್ ಎಲ್ಲ ವೆಯ್ಟ್ ಇರುತ್ತೆ ಮ್ಯಾಮ್, ಅಟ್ಲೀಸ್ಟ್ ಒಂದು 500 ಗ್ರಾಮ್ ಇರುತ್ತೆ. 500 ಗ್ರಾಮ್ ಇಲ್ಲ, ಒಂದು 250 ಗ್ರಾಮ್ ಆದ್ರೂ ಇರುತ್ತೆ ಫೋನು. ಸ್ಪೀಡಾಗಿ ಹೋಗ್ಬೇಕಾದ್ರೆ ಫೋನ್ಗೆ ಬಿದ್ದು ತಲೆನೋವು. ಆ 3 ಬಿದ್ದಿರೋದು ಈ ಗಾಡೀಲಿ. ಎಷ್ಟು ಮಾಡೋಣ ಬನ್ನಿ, ನೋಡಿ ಹೆಂಗ್ ಹೋಗುತ್ತಂತ. ಥರ್ಡ್ ಗೇರಲ್ಲಿ ಓವರ್ ಆಲ್ 105 ತನಕ ಹೋಗುತ್ತೆ ಸ್ಪೀಡು. ಒಬ್ಬರೇ ಕುತ್ಕೊಂಡು ಹೋಗ್ಬೇಕು ಈ ಗಾಡೀಲಿ, ಒಳ್ಳೆ ಫೀಲ್ ಬರ್ಬೇಕಂದ್ರೆ. ಜಾಸ್ತಿ ಜನ ಕುತ್ಕೊಂಡು ಹೋದ್ರೆ ಅಷ್ಟು ಫೀಲೇ ಬರಲ್ಲ. ಬರುತ್ತೆ
ಏನಂದ್ರೆ ಇಂಜಿನ್ ಮೇಲೆ ವೆಯ್ಟ್ ಇದ್ದಾಗ ಹೆಂಗಿರುತ್ತೆ ಫೀಲ್ ಓಡಿಸೋದು ಹಾಗೆ. ವೆಯ್ಟ್ ಇಲ್ಲದೆ ಇದ್ದಾಗ ಫ್ರೀ ಆಗಿರುತ್ತೆ ಗಾಡಿ ಓಡಿಸೋಕ್ಕೆ. ವೆಯ್ಟ್ ಇದ್ದಾಗ ಹಿಂದೆ ಏನಾದರೂ ಕೂತ್ಕೊಂಡಾಗ ಜಾಸ್ತಿ ಪ್ರೆಷರ್ ಕೊಟ್ಟಾಗ ಓಡಿಸಿದಾಗ ಹೇಗಿರುತ್ತೆ ಗಾಡಿ ಆ ಥರ. ನಮ್ಮ ಕಾರ ಹೊಡ್ಬಿಡೋಣ ಇವತ್ತು. ಈ ಕಾರ್ಗೆ ಐಡೆಂಟಿಫಿಕೇಶನ್ ಪ್ರೂಫ್ ಏನಂದ್ರೆ ನನ್ನ ಬರ್ಡೇ ಡೇಟ್. ಶಿಷ್ಯ ಇಳ್ಸ ಬೇಗ. ಏನ್ ಮಾಡ್ತಿದ್ದೆ ಇಲ್ಲಿ? ವಸಂತ ದಿನ ಬಂದಿಲ್ಲ, ನಾನು ಇವಾಗ ಜಸ್ಟ್ ಇವಾಗ ಬಂದೆ. ಏನ ಆರ್ಯನ್ ರೌಂಡ್ ಕರ್ಕೊಂಡು ಹೋಗ್ಬೇಕಾ? ಬಾತು ಮಿನಿ ಅಲ್ಲ, ಫುಲ್ ಬ್ಲಾಗು. ಹಾಂ, ಅರ್ಥ ಆಯ್ತಾ? ಸ್ಟಾರ್ಟ್ ಮಾಡು ಆರ್ಯನ್. ಹಾಂ, ಹೌದು. ಹಾಂ, ರೌಂಡ್ ಮುಗೀತು. ಸಾಕೇನಾ? ಹಾಂ, ಚಿನ್ನಿ ಏನು ಸಮಾಚಾರ? ಹಾಂ, ಏನಪ್ಪ ಹೇಳೋಣ ನಿನ್ಗ? ಏನು ಹೇಳೋಣ ನಿಮಗೆ? ರಿತ್ವಿನ್ ಮಾತ್ರ ರೌಂಡ್ ಕರ್ಕೊಂಡು ಹೋಗ್ತೀರಾ, ನನ್ನ ಕರ್ಕೊಂಡು ಹೋಗಲ್ಲ ಅಂತ ನನಗೆ. ನನಗೆ ಬೈತೇನೋ ಅಂತೀನಿ ಇವಾಗಲೂ. ಹಿಂದೆ ಹೆಂಗೋ ನೀನು ಬೈದೆ, ನನ್ನ ಬೈದೆ ಹೆಂಗೆ ಹೆಂಗೆ ನೋಡ್ಕೊಂತ ನಾನು. ಕಂಸಲ ಕ್ಲೀನ್ ಮಾಡಿದ್ರ? ಹಾಂ, ಯಾರು ಕ್ಲೀನ್ ಮಾಡಿದ್ದು? ಹಾಂ, ರಿತ್ವಿ ಮತ್ತೆ ಸ್ಕೂಲ್ ಯಾವಾಗ ಸ್ಟಾರ್ಟು? ಸೆಕೆಂಡು. ನಿಂಗೂ ಅಷ್ಟೇನೇನು? ರಿಮೋಟ್ ಕಂಟ್ರೋಲ್ ಕಾರ ಇಲ್ಲಿ ನೀನು ಕೊಟ್ಟಿದ್ದ ರಿಮೋಟ್ ಕಂಟ್ರೋಲ್ ಕಾರು. ಏನ್ ತಾನೇ ಉಳಿಸ್ತೀಯ ನೀನು? ಹೇಯ್ ಚಾರ್ಲಿ ಬರಲ್ ಚಿನ್ನೆ. ಬಾ ಆಯ್ತು, ಬಾ ಎತ್ಕೊಂತೀನಿ. ಒಣಕಂದ ಫುಲ್ಲು ಫ್ರೆಶ್ ಆಗಿ ಸ್ನಾನಾಗಿನಲ್ಲ ಮಾಡ್ಬಿಟ್ಟಿದ್ದೀನಿ. ಹೊಡಿಬಾರ್ದು.
ಐ ಹೊಡಿಬೇಡ. ಸುಮ್ಮನೆರೋ